ವಾಪಸ್ಸಾಗಿ ನೀವು ಶತ್ರುಗಳಿಗೆ ತೊಂದರೆ ಮಾಡ್ತೇವೆ ಅಥವಾ ವಾಪಸ್ಸಾಗಿ ಆ ಮಾಟ ಮಂತ್ರ ಬಿಡ್ತೇವೆ ಅಂತ ಹೇಳ್ಕೊಂಡು ಹೋದರೆ ಸಮಯ ವ್ಯರ್ಥ ಮಾಡಬೇಡಿ. ಹೊಸ ವಾಹನವನ್ನು ಖರೀದಿ ಮಾಡುವಂಥ ಯೋಗಗಳು ಈ ಸಂದರ್ಭದಲ್ಲಿರುವಂಥದ್ದು. ಮಕ್ಕಳ ಒಂದು ಆರೋಗ್ಯದಲ್ಲಿ ಮತ್ತು ವಿದ್ಯಾಭ್ಯಾಸದ ವಿಷಯದಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗಗಳಿದೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮೂಕಾಂಬಿಕಾಯೈ ನಮಃ. ನಮಸ್ಕಾರ ವೀಕ್ಷಕರೇ, ವಿನಾಯಕ್ ಆಸ್ಟ್ರೋಟಾಕ್ಸ್ಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ಆಗಸ್ಟ್ ತಿಂಗಳ ತುಲಾ ರಾಶಿ ಗೋಚಾರ ಫಲ ಯಾವ ರೀತಿ ಇದೆ ಅಂತ ಹೇಳುವಂಥದ್ದನ್ನು ಇವತ್ತಿನ ದಿವಸ ತಿಳಿದುಕೊಳ್ಳುವ. ಪ್ರಧಾನವಾಗಿ ಗ್ರಹಸ್ಥಿತಿಗಳನ್ನು ನೋಡುವುದಾದರೆ ಕುಂಭರಾಶಿಯಲ್ಲಿರ್ತಕ್ಕಂಥ ರಾಹು, ಅದೇ ರೀತಿಯಾಗಿ ಮೀನ ರಾಶಿಯಲ್ಲಿರ್ತಕ್ಕಂಥ ಶನಿಯು, ಮಿಥುನ ರಾಶಿಯಲ್ಲಿರ್ತಕ್ಕಂಥ ಗುರು ಮತ್ತು ಶುಕ್ರರು, ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ರವಿ ಮತ್ತು ಬುಧ, ಅದೇ ರೀತಿಯಾಗಿ ಸಿಂಹರಾಶಿಗೆ 16ನೇ ತಾರೀಕು ತನ್ನ ಸ್ವಕ್ಷೇತ್ರಕ್ಕೆ ರವಿ ಬರುವಂಥದ್ದಿರುತ್ತೆ. ಅದೇ ರೀತಿ ಸಿಂಹರಾಶಿಯಲ್ಲಿರ್ತಕ್ಕಂಥ ಕೇತುವು, 12ನೇ ಮನೆಯಾಗಿರುವಂತಹ ಕನ್ಯಾ ರಾಶಿಯಲ್ಲಿರ್ತಕ್ಕಂಥ ಕುಜನಿಂದಾಗಿ ಯಾವ ರೀತಿಯಾದಂತಹ ಗೋಚಾರ ಫಲಗಳಿದೆ ಅಂತ ಹೇಳೋದನ್ನು ನೋಡೋದಾದರೆ, ನಿಮ್ಮ ರಾಶ್ಯಾಧಿಪತಿಯಾದಂತಹ ಶುಕ್ರ, ಅದೇ ರೀತಿಯಾಗಿ ಗುರುವಿನ ಒಂದು ಅನುಕೂಲ ಸ್ಥಿತಿ ಬಹಳಷ್ಟು ಒಳ್ಳೆಯ ಫಲವನ್ನು, ರಾಜಯೋಗವನ್ನು ಕೊಡುವಂತಹ ಸಮಯ ಆಗಿರುವಂಥದ್ದು. ಭಾಗ್ಯ ಧರ್ಮ ದಯಾ ಪುಣ್ಯ ತಪಸ್ತಾತ ಸುತಾತ್ಮಜ ಜ್ಞಾನೋಪಾಸನ ಸೌಶೀಲ್ಯ, ಜ್ಞಾನಗಳು ವೃದ್ಧಿಯಾಗುವಂಥ ಕಾಲಘಟ್ಟ. ಒಳ್ಳೆಯ ಬುದ್ಧಿ, ಒಳ್ಳೆಯ ಶಕ್ತಿ, ಒಳ್ಳೆಯ ಪ್ರೇರಣೆಗಳು ಸಿಗುವಂಥ ಕಾಲಘಟ್ಟವಾಗಿರ್ತಕ್ಕಂಥದ್ದು. ಶರೀರದಲ್ಲಿ ವಿಶೇಷವಾಗಿರ್ತಕ್ಕಂಥ ಕಾಂತಿ ವೃದ್ಧಿಯಾಗುವಂಥ ಸಂದರ್ಭವಾಗಿರ್ತಕ್ಕಂಥದ್ದು. ಕೆಲವಷ್ಟು ಪಿತ್ರಾರ್ಜಿತವಾಗಿ ಬಂದಿರತಕ್ಕಂಥ ಸಂಪತ್ತುಗಳು ಕೈ ಸೇರುವಂಥ ಕಾಲಘಟ್ಟವಾಗಿರ್ತಕ್ಕಂಥದ್ದು. ತಂದೆಯ ಆರೋಗ್ಯವನ್ನು ವಿಶೇಷವಾಗಿ ಗಮನಿಸಬೇಕಾಗಿರುವಂಥ ಒಂದು ಸಮಯವಾಗಿರ್ತದೆ. ಅದೇ ರೀತಿಯಾಗಿ ನಿಮ್ಮ ಒಂದು ಆರೋಗ್ಯದಲ್ಲಿಯೂ ಕೂಡ ಹೆಚ್ಚಿಗೆ ನೀವು ಗಮನವನ್ನು ಕೊಡಬೇಕಾದಂಥ ಸಮಯವಾಗಿರ್ತಕ್ಕಂಥದ್ದು. ಉದ್ಯೋಗದಲ್ಲಿ, ವ್ಯವಹಾರದಲ್ಲಿ ಸಾಕಷ್ಟು ರೀತಿಯಾದಂಥ ಒಳ್ಳೆಯ ಫಲವನ್ನು ಕಾಣುವಂಥ ಯೋಗ ಇರತಕ್ಕಂಥದ್ದು. ನಿಮ್ಮ ವ್ಯವಹಾರಗಳನ್ನು, ಉದ್ಯೋಗಗಳನ್ನು ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಬೆಳೆಸುವಂಥ ಒಂದು ಸಾಧನೆಯಲ್ಲಿ ನೀವಿದ್ದರೆ ಈ ಒಂದು ಸಂದರ್ಭದಲ್ಲಿ ಒಳ್ಳೆಯ ಸಪೋರ್ಟ್ ಕೂಡ ಸಿಗುವಂಥ ಯೋಗಗಳಿರ್ತಕ್ಕಂಥದ್ದು. ಅರ್ಥ ಮಾಡ್ಕೊಳ್ಳಿ ವೀಕ್ಷಕರೇ. ಸಂಪತ್, ವಾಹನ, ವಸ್ತ್ರ, ಸಂಪತ್ತು, ಕೈಗೆ ಒಳ್ಳೆಯ ರೀತಿಯಾದಂತಹ ಹಣ ಆಗಿರಬಹುದು, ಅಥವಾ ಒಳ್ಳೆಯ ಪ್ರತಿಫಲಗಳಾಗಿರಬಹುದು, ಅಥವಾ ಒಳ್ಳೆಯ ಸಂಪತ್ತುಗಳು ನಿಮ್ಮ ಕೈ ಸೇರುವಂಥ ಯೋಗಗಳಿರ್ತಕ್ಕಂಥದ್ದು. ವಾಹನಗಳು, ಹೊಸ ವಾಹನವನ್ನು ಖರೀದಿ ಮಾಡುವಂಥ ಯೋಗಗಳು ಈ ಸಂದರ್ಭದಲ್ಲಿರುವಂಥದ್ದು. ವಸ್ತ್ರಭೂಷಣ ನಿಧಿ, ವಸ್ತ್ರಭೂಷಣಗಳು, ಅಲಂಕಾರದ ವಸ್ತುಗಳು, ಚಿನ್ನಾಭರಣಗಳು, ವಜ್ರ ವೈಢೂರ್ಯ ಇತ್ಯಾದಿಗಳನ್ನು ಕೂಡ ಖರೀದಿ ಮಾಡುವಂಥ ಯೋಗಗಳು ಈ ಸಂದರ್ಭದಲ್ಲಿರ್ತಕ್ಕಂಥದ್ದು. ವೀಕ್ಷಕರ ಅರ್ಥ ಮಾಡ್ಕೊಳ್ಳಿ. ಇವತ್ತಿನ ಸಮಾಜದಲ್ಲಿ ಕಳ್ಳಕಾಕರ ಭಯಗಳೇ ತಾಪತ್ರಯಗಳಾಗಿರೋದ್ರಿಂದ ಅದನ್ನು ಜೋಪಾನ ಮಾಡಬೇಕಾದಂತಹ ಹೆಚ್ಚಿಗೆ ಜವಾಬ್ದಾರಿ ಈ ಸಂದರ್ಭದಲ್ಲಿರುವಂಥದ್ದು. ಅದೇ ರೀತಿಯಾಗಿ ಉದ್ಯೋಗದಲ್ಲಿಯೂ ಕೂಡ ಒಳ್ಳೆಯ ಒಂದು ಪ್ರಮೋಷನ್ ಕೂಡ ಸಿಗುವಂಥ ಯೋಗಗಳಿರುವಂಥದ್ದು. ನಿಮ್ಮ ಮೇಲಧಿಕಾರಿಗಳಿಂದಲೂ ಕೂಡ ಒಳ್ಳೆಯ ಸಹಾಯಗಳು ಸಿಗುವಂಥ ಯೋಗಗಳಿರುತ್ತೆ. ಕುಟುಂಬದಲ್ಲಿ ಸುಖ ಶಾಂತಿ ನೆಮ್ಮದಿಗಳು ಸಿಗುವಂಥ ಯೋಗಗಳಿರುವಂಥದ್ದು. ಮಾತಿಗೆ ಸಂಬಂಧಪಟ್ಟಿರುವಂಥ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇರಬೇಕಾಗತ್ತೆ. ಕೆಲವಷ್ಟು ನೀವು ಹೇಳಿರುವಂಥ ಮಾತುಗಳು ಒಳ್ಳೆಯದಿದ್ದರೂ ಕೂಡ, ಅಥವಾ ಒಳ್ಳೆಯದಕ್ಕೋಸ್ಕರವಾಗಿಯೇ ನೀವು ಹೇಳ್ತಾ ಇದ್ದರೂ ಕೂಡ ನಿಮಗದು ವಿರೋಧವಾಗಿ ಬರುವಂಥ ಸಾಧ್ಯತೆಗಳಿರುತ್ತೆ. ಅಥವಾ ನೀವು ಈ ರೀತಿ ಮಾತಾಡಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಮಾತನಾಡಿರೋದಿಲ್ಲ, ಅದು ಅವರಿಗೆ ವಿರೋಧವಾಗಿ ಬರುವಂಥ ಸಾಧ್ಯತೆಗಳಿರ್ತಕ್ಕಂಥದ್ದು. ಅದನ್ನು ಸ್ವಲ್ಪ ನೀವು ಜಾಗ್ರತೆ ಮಾಡಿಕೊಂಡ್ರೆ ಸಾಕಷ್ಟು ಒಳ್ಳೆಯ ಫಲಗಳನ್ನು ಕಾಣುವಂಥ ಯೋಗ ಈ ಸಂದರ್ಭದಲ್ಲಿರುತ್ತೆ. ತಗೊಂಡಿರುವಂತಹ ಭೂಮಿಯನ್ನು ಅಭಿವೃದ್ಧಿಯನ್ನು ಪಡಿಸುವಂಥ ವಿಷಯದಲ್ಲಿ ಮುಂದುವರಿತಾ ಇರುವವರಿಗೂ ಕೂಡ ಸಾಕಷ್ಟು ಸಪೋರ್ಟ್ಗಳು ಸಿಗುವಂಥ ಯೋಗಗಳಿರುವಂಥದ್ದು. ಕೃಷಿ ಭೂಮಿ ಇತ್ಯಾದಿಗಳನ್ನು ಖರೀದಿ ಮಾಡುವಂಥ ಯೋಗಗಳಿರ್ತಕ್ಕಂಥದ್ದು. ಮಕ್ಕಳ ಒಂದು ಆರೋಗ್ಯದಲ್ಲಿ ಮತ್ತು ವಿದ್ಯಾಭ್ಯಾಸದ ವಿಷಯದಲ್ಲಿಯೂ ಕೂಡ ಶುಭ ಫಲವನ್ನು ಕಾಣುವಂಥ ಯೋಗಗಳಿದೆ. ವೀಕ್ಷಕರೇ, ಈ ಒಂದು ರಾಹುವಿನ ಚಲನೆಯಿಂದಾಗಿ ಸಾಕಷ್ಟು ಮಕ್ಕಳ ಆರೋಗ್ಯದಲ್ಲಿ ಗಮನ ಇಡಬೇಕಾದಂಥ ಅವಶ್ಯಕತೆಗಳಿದೆ. ಚಂಚಲತೆಗಳು ಕೂಡ ಬರುವಂಥ ಸಾಧ್ಯತೆಗಳಿರುವಂಥದ್ದು, ಅಥವಾ ಶರೀರಕ್ಕೆ ಕೆಲವಷ್ಟು ಗಾಯಗಳನ್ನು ಮಾಡಿಕೊಳ್ಳುವಂಥ ಸಾಧ್ಯತೆಗಳಿರುವಂಥದ್ದು. ಕುಜನಿಂದ ರಕ್ತಕಾರಕತ್ವ ಬರುತ್ತೆ. ರಕ್ತ ಪರಿಚಲನೆ ವಿಷಯಕ್ಕೆ ಸಂಬಂಧಪಟ್ಟು ಕೂಡ ತೊಂದರೆಗಳು ಬರುವಂಥ ಸಾಧ್ಯತೆಗಳಿರುತ್ತೆ. ಈ ಒಂದು ವಿಷಯವನ್ನು ಗಮನದಲ್ಲಿಟ್ಕೊಳ್ಳಿ ವೀಕ್ಷಕರೇ. ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ಶತ್ರುದೋಷಗಳು ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಜಾಗ್ರತೆಯಿಂದಿರಿ. ಶತ್ರುದೋಷ ಅಥವಾ ಶತ್ರುಬಾಧೆಗಳಿಗೆ ವಾಪಸ್ಸಾಗಿ ನೀವು ಶತ್ರುಗಳಿಗೆ ತೊಂದರೆ ಮಾಡ್ತೇವೆ ಅಥವಾ ವಾಪಸ್ಸಾಗಿ ಆ ಮಾಟ ಮಂತ್ರ ಬಿಡ್ತೇವೆ ಅಂತ ಹೇಳ್ಕೊಂಡು ಹೋದರೆ ಸಮಯ ವ್ಯರ್ಥ ಮಾಡಬೇಡಿ. ಇದು ಯಾವುದು ಆಗದೆ ಇರುವಂಥ ವಿಷಯ. ಮಂತ್ರವಾದಿಗಳಿರಬಹುದು, ಅಥವಾ ನಿಮಗೆ ಮಾಟ ಮಂತ್ರ ಮಾಡ್ತೇವೆ ಅಂತ ಹೇಳುವಂಥ ವಿಷಯದಲ್ಲಿರಬಹುದು, ಅನಗತ್ಯವಾಗಿ ನಿಮ್ಮ ದಿಕ್ಕು ತಪ್ಪಿಸ್ಬಿಡ್ತಾರೆ. ನಿಮ್ಮ ಸಮಯವನ್ನಾಗಿರಬಹುದು, ಹಣವನ್ನಾಗಿರಬಹುದು ವ್ಯರ್ಥ ಮಾಡುವಂಥ ಸಾಧ್ಯತೆಗಳಿರುತ್ತೆ.
ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಐಕ್ಯ ಸ್ವರೂಪಿಣಿಯಾದಂತಹ ಮೂಕಾಂಬಿಕೆಗೆ ಶರಣಾಗತಿಯನ್ನು ಮಾಡಿ ಇದರಿಂದಾಗಿ ನಿಮಗೆ ಬಹಳಷ್ಟು ಒಳ್ಳೆಯ ಫಲವನ್ನು ಕಾಣುವಂಥದ್ದಿರುತ್ತೆ. ಮಹಾಮಂತ್ರ, ಮಹಾಯಂತ್ರ, ಮಹಾತಂತ್ರ, ಮಹಾಸನ ಅಂತ ಹೇಳುತ್ತೆ ಲಲಿತಾ ತ್ರಿಪುರ ಸುಂದರಿಯನ್ನು. ಲಲಿತಾ ಸಹಸ್ರನಾಮದಲ್ಲಿ ಬಂದಿರತಕ್ಕಂಥ ಒಂದು ಪ್ರಮಾಣ ಶ್ಲೋಕ. ಅಮ್ಮನಿಂದ ಮಿಗಿಲಾಗಿರ್ತಕ್ಕಂತಹ ಮಹಾಯಂತ್ರವೂ ಇಲ್ಲ, ಮಹಾಮಂತ್ರವೂ ಇಲ್ಲ, ಮಹಾತಂತ್ರವೂ ಇಲ್ಲ. ಎಲ್ಲವೂ ಕೂಡ ಆ ತಾಯಿಯ ಒಂದು ಶಕ್ತಿಯಲ್ಲಿರ್ತಕ್ಕಂಥದ್ದು. ಆ ಭಗವತಿಗೆ ಶರಣಾಗತಿ ಆಗೋದ್ರಿಂದ ನಿಮಗೆ ಬಂದಿರೋ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ಶಕ್ತಿಯುತವಾಗಿರ್ತಕ್ಕಂತಹ ಕೆಲವಷ್ಟು ಸಾನ್ನಿಧ್ಯಗಳನ್ನು ನೀವು ಉಪಾಸನೆ ಮಾಡೋದ್ರಿಂದ, ನಾಮಸ್ಮರಣೆಯನ್ನು ಜಪವನ್ನು ಪ್ರತಿನಿತ್ಯವೂ ಮಾಡೋದ್ರಿಂದ ನಿಮಗೆ ಬಹಳಷ್ಟು ಒಳ್ಳೆಯ ಫಲವನ್ನು ಕಾಣುವಂತಹ ಯೋಗಗಳಿರ್ತಕ್ಕಂಥದ್ದು. ಜಗನ್ಮಾತೆಗೆ ರಾಜರಾಜೇಶ್ವರಿ ಅಂತ ಹೇಳುವಂಥ ಹೆಸರಿನಿಂದನೂ ಕೂಡ ನಾವು ಪೂಜಿಸ್ತೇವಲ್ವ. ರಾಜರಾಜೇಶ್ವರಿ ಅಂತ ಹೇಳಿದರೆ ರಾಜತತ್ವ ಇರತಕ್ಕಂಥದ್ದು. ನಮಗೆ ನಮ್ಮ ಜೀವನದಲ್ಲಿ ದಟ್ಟ ದರಿದ್ರಗಳಿದ್ದರೂ ಕೂಡ ರಾಜಯೋಗವನ್ನು ಕರುಣಿಸುವಂಥ ಶಕ್ತಿ ದೇವತೆಯನ್ನು ಆರಾಧನೆ ಮಾಡೋದರಿಂದ ಬಹಳಷ್ಟು ಒಳ್ಳೆಯ ಫಲಗಳನ್ನು ಕಾಣಬಹುದು. ಶರಣಾಗತಿಯಾಗುವುದರಿಂದ ಪತ್ರಂ ಪುಷ್ಪಂ ಫಲಂ ತೋಯಂ, ಪತ್ರ ಪುಷ್ಪಗಳನ್ನು ಇರಬಹುದು ಅಥವಾ ಕೆಲವಷ್ಟು ಸುವಸ್ತುಗಳನ್ನಿರಬಹುದು. ಭಗವಂತನಿಗೆ ಸಮರ್ಪಣೆ ಮಾಡುವಾಗ ಧನ್ಯತಾ ಭಾವ ಬೇಕು, ಶರಣಾಗತಿ ಬೇಕು. ಅದನ್ನು ಬಿಟ್ಟು ಆಡಂಬರದಿಂದ ನೀವು ಮಾಡಿದಂಥ ಯಾವ ಕಾರ್ಯವೂ ಕೂಡ ಏನೂ ಪ್ರಯೋಜನವನ್ನು ಆಗೋದಿಲ್ಲ, ಯಾವ ಪರಿಣಾಮವನ್ನು ಕೂಡ ಕೊಡೋದಿಲ್ಲ. ಭಗವಂತನಲ್ಲಿ ಶರಣಾಗತಿಯನ್ನು ಹೊಂದೋದ್ರಿಂದ ಸಾಕಷ್ಟು ಒಳ್ಳೆಯ ಫಲವನ್ನು ಕಾಣುವಂಥ ಯೋಗಗಳಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ಒಳ್ಳೆಯ ಸಮಯದಲ್ಲಿ ನೀವು ಮಾಡುವಂತಹ ದೇವತಾ ಆರಾಧನೆಗಳಿರಬಹುದು ಅಥವಾ ದೇವತಾ ಉಪಾಸನೆಗಳಿರಬಹುದು, ದಾನ ಧರ್ಮಗಳಿರಬಹುದು, ಸಮಾಜಮುಖಿಯಾದಂಥ ಕಾರ್ಯಗಳಿರಬಹುದು, ಎಲ್ಲವೂ ಕೂಡ ನಿಮ್ಮ ಒಂದು ಗ್ರಹಸ್ಥಿತಿಗಳ ಮುಖಾಂತರವಾಗಿ ಬರುವಂತಹ ಕೆಲವಷ್ಟು ಕಷ್ಟವಾಗಿರುವಂಥ ಕಾಲಘಟ್ಟದಲ್ಲಿ ಕೈ ಹಿಡಿದು ನಡೆಸುತ್ತೆ. ವೀಕ್ಷಕರೇ, ನಿಮ್ಮನ್ನು ಕೈ ಹಿಡಿದು ನಡೆಸುವಂಥದ್ದು ಭಗವಂತ ಮಾತ್ರ. ಮನುಷ್ಯರನ್ನು ನಂಬಬೇಡಿ, ದೇವರನ್ನು ನಂಬಿದರೆ ಮಾತ್ರ ನಿಮಗೆ ಅನುಕೂಲಗಳಾಗುತ್ತೆ. ದೇವತಾರಾಧನೆಗಳನ್ನು ಮಾಡಿಕೊಳ್ಳಿ. ಸಮಯ ಒಳ್ಳೆದಿರುವಾಗ ಸಾಕಷ್ಟು ಬೇಗ ಕಳೆದು ಹೋಗಿಬಿಡುತ್ತೆ. ಆ ಸಮಯ ಹೇಗೆ ಕಳೀತು ಅಂತೇಳಿ ನಮಗೆ ಗೊತ್ತಾಗೋದಿಲ್ಲ. ಸಮಯ ದೋಷ ಅಂತ ಹೇಳಿ ಬರುವಾಗ ಒಂದು ದಿವಸವೂ ಕೂಡ ಒಂದು ಯುಗದ ರೀತಿ ಕಾಣುತ್ತೆ. ಒಂದು ದಿವಸ ಕಳೀಲಿಕ್ಕೆ ಎಷ್ಟೋ ಪ್ರಯತ್ನ ಮಾಡಬೇಕಾದ ಪರಿಸ್ಥಿತಿಗಳು ಬಂದುಬಿಡುತ್ತೆ. ಈ ಒಂದು ಸಂದರ್ಭಗಳೆಲ್ಲವೂ ಕೂಡ ಮುಂದಿನ ದಿವಸಗಳಲ್ಲಿ ಕೂಡ ಬರುವಂಥದ್ದಿರುತ್ತೆ. ಪ್ರತಿನಿತ್ಯ ನಮ್ಮ ಆಚರಣೆಯಲ್ಲಿದ್ದರೆ ಮಾತ್ರ ಎಲ್ಲವೂ ಕೂಡ ನಮಗೆ ಪರಿಣಾಮಕಾರಿಯಾಗುತ್ತೆ. ಇದನ್ನು ಗಮನದಲ್ಲಿಟ್ಟುಕೊಂಡು ಮುಂದುವರಿರಿ. ಅದೇ ರೀತಿಯಾಗಿ ನಿಮ್ಮ ಒಂದು ಕೆಲಸ ಕಾರ್ಯದಲ್ಲಿ ಒಳ್ಳೆಯ ಲಾಭಾಂಶ ಸಿಗುವಂಥದ್ದಿರುತ್ತೆ. ಉದ್ಯೋಗದಲ್ಲಿಯೂ ಪ್ರಮೋಷನ್ ಆಗುವಂಥದ್ದಿರುತ್ತೆ. ಸ್ವಲ್ಪ ದುಶ್ಚಟ, ದುರ್ಬುದ್ಧಿ ಅಥವಾ ದುರ್ಜನರ ಸಹವಾಸದಿಂದ ಆದಷ್ಟು ದೂರ ಇರಿ. ಒಳ್ಳೆಯ ಆಲೋಚನೆಗಳು ಅಥವಾ ಒಂದು ಆತ್ಮಸ್ಥೈರ್ಯವನ್ನು ಕೊಡುವಂತಹ ಕೆಲವಷ್ಟು ವಿವೇಚನೆಗಳೊಂದಿಗೆ ಮುಂದುವರಿರಿ. ಇನ್ನೂ ಹೆಚ್ಚಿನದಾಗಿರ್ತಕ್ಕಂಥ ಫಲಗಳನ್ನು ಪಡೆಯಲಿಕ್ಕೆ ನಿಮಗೆ ಅನುಕೂಲಗಳಾಗುತ್ತೆ. ಒಳ್ಳೆಯ ರೀತಿಯಾದಂಥ ಅನುಕೂಲಗಳು ನಿಮಗೆಲ್ಲರಿಗೂ ಕೂಡ ಸಿಗಲಿ ಅಂತ ಹೇಳುವಂಥ ಪ್ರಾರ್ಥನೆ ಮಾಡ್ತಾ ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ನಮಸ್ಕಾರ. ಶುಭಂ ಭೂಯಾತ್.